ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಹುದಿನಗಳಿಂದ ಬೇಡಿಕೆಯಾಗಿದ್ದ ರೈಲು ಮಾರ್ಗ ಯೋಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸಂಬಂಧ ಅಥಣಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಅಥಣಿ ಶಿಡಬಾಳ ರೈಲು ಮಾರ್ಗ ಯೋಜನೆ ಬಗ್ಗೆ ಸಚಿವರ ಗಮನಕ್ಕೆ ತಂದಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದಿದ್ದೀನಿ. ವಿ ಸೋಮಣ್ಣ ಅವರ ಗಮನಕ್ಕೂ ತಂದಿದ್ದೀನಿ. ರೈಲು ಮಾರ್ಗ ಕಾಮಗಾರಿ ಬಗ್ಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಕಾಮಗಾರಿ ಯೋಜನೆ ಅನುಷ್ಠಾನಕ್ಕೆ ತರಲು ನಾನು ಫಾಲೋ ಅಪ್ ಮಾಡ್ತೀನಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಬಾಕಿ ಬಂದಿದ್ವಲ್ಲ ಮತ್ತೆ ಹಾಕ್ತೀವಿ. ವಿಜಯಪುರ ಶಿಡಬಾಳ ಅಥಣಿಯಿಂದ ಶಿಡಬಾಳ ರೈಲ್ವೆ ಮಾರ್ಗ ಆಗಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ಅದು ನಾವು ಈ ಸೆಂಟ್ರಲ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರಿಗೆ ಲೆಟರ್ ಕಳಿಸಿದ್ದೀವಿ. ಮತ್ತು ಸೋಮಣ್ಣ ಅವ್ರಿಗೂ ನಾನು ಹೇಳಿದ್ದೆ. ಅವರು ಒಂದು ಸತಿ ಫ್ಲೈಟಲ್ಲಿ ಭೇಟಿಯಾಗಿದ್ರು. ಇಲ್ಲಮ್ಮ ಫಸ್ಟ್ ಟೈಮ್ ಅದೆಯಾ, ಹೆಲ್ಪ್ ಯು ಔಟ್ ಅಂತ ಏನಿದ್ರೆ ಹೇಳು ಅಂತ ಹೇಳಿದರು ಸರ್. ಸೊ ಅದಕ್ಕಾಗಿ ನಾನು ಫಾಲೋಅಪ್ ಮಾಡ್ತೀನಿ. ಲೆಟರ್ ಕೊಟ್ಟಿದ್ದೀನಿ ಶಿಡ್ಬಾಳ್ಗೆ ಕೊಟ್ಟಿದ್ದೀನಿ. ಮೇಡಮ್ ಅವರು ಇಲ್ಲಿ ಅದಕ್ಕೆ ಭಾಳ ದಿವಸದ ಬೇಡಿಕೆ ಇದೆ ನಮಗೆ ಎಲ್ಲರದ್ದು. ಹೌದೌದು, ನಿಜ. ಅದನ್ನು ದಯಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.